ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೂರಲ್ಲಿ ರೀಸೆಂಟಾಗಿ ಒಂದು ಹಬ್ಬ ನಡೀತು. ಆ ಹಬ್ಬದ್ದು ಒಂದು ಕ್ಲಿಪ್ಸ್ ತಗೊಂಡಿದ್ದೀನಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮದು ಹಬ್ಬ ಬಂದು ಹಿರಿಯಮ್ಮ ದೇವಿ ಹಬ್ಬ ಅಂತ ನಮ್ಮೂರಲ್ಲಿ ನಡೆದಿದ್ದು. ಕಲ್ಮಂಟಿ ದೊಡ್ಡಿ, ಮಂಡ್ಯದಿಂದ 15 ಕಿಲೋಮೀಟರ್ ದೂರ ನಮ್ಮ ಅಜ್ಜಿ ಊರು. ರಜಾ ಇತ್ತು ಅಂತ ಹೋಗಿದ್ದೆ. ನೋಡಿ, ತುಂಬ ಚೆನ್ನಾಗಿದೆ. ಬೇರೆಯವ್ರಿಗೂ ಶೇರ್ ಮಾಡಿ. ನಮ್ಮೂರಲ್ಲಿ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಹಬ್ಬ ನಡೆಯುತ್ತೆ. ಈ ವರ್ಷ ಅಂತೂ ತುಂಬ ಗ್ರ್ಯಾಂಡಾಗಿತ್ತು, ನೀವು ನೋಡ್ಬೋದು. ಅಂದರೆ ಬೇರೆ ಬೇರೆದೆಲ್ಲ ಕರೆಸಿದ್ರು. ಹುಂಜ ಎಲ್ಲ ಬಂದಿದೆ, ಫುಲ್ಲು ಪಟಾಕಿ, ಫುಲ್ಲು ಜೋರಿತ್ತು ಈ ವರ್ಷ ಅಂತೂ. ಈ ವರ್ಷ ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮೂರಲ್ಲಿ ಮಟನ್ನು ಚಿಕನ್ ಎಲ್ಲ ಮಾಡಿದ್ದು. ಪ್ರತಿ ವರ್ಷವೂ ವೆಜ್ಜೇ ಇರ್ತಾಯಿತ್ತು. ಈ ವರ್ಷ ಬಂದು ನಾನ್ ವೆಜ್ಜು. ಆಮೇಲೆ ರೋಡೆಲ್ಲ ಬ್ಲಾಕ್ ಆಗಿತ್ತು ಸ್ವಲ್ಪ ಟೈಮು, ಬಟ್ ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾಯಿದ್ರು. ನೀವು ನೋಡ್ಬೋದು ಹುಂಜ. ಆಮೇಲೆ ಹೆಂಗೆ ಡ್ಯಾನ್ಸ್ ಎಲ್ಲ ಮಾಡ್ತಾವ್ರೆ ಅಂತ ಟಮಟೆಯವ್ರು ಕೂಡ ತುಂಬಾ ಸಕ್ಕತ್ತಾಗಿ ಟಮಟೆ ಹೊಡಿತಾಯಿದ್ರು. ಆದರೆ ಟಮಟೆಯವ್ರು ಸ್ವಲ್ಪ ಕಮ್ಮಿ ಆಗೋದ್ರು ಅಂತ ನನಗೆಲ್ಲ ಒಂದು ಕಡೆ ಮಧ್ಯದಲ್ಲಿ ಫೀಲ್ ಆಗ್ತಾಯಿತ್ತು. ಮಧ್ಯೆ ನರಸಿಂಹಸ್ವಾಮಿನೂ ಬಂದಿತ್ತು, ನೋಡ್ಬೋದು. ಇಲ್ಲಿ ನೋಡಿ ಸ್ಟೆಪ್ ನೋಡಿ, ಸ್ಟೆಪ್ಪು ಚೆನ್ನಾಗಿತ್ತು. ಒಂದು ಒಳ್ಳೆ ಮಜಾ ಬಂತು ಊರಿಗೆ ಹೋಗಿದ್ದು ಈ ಸಲ ಅಂತೂ. ಇದು ಆ್ಯಕ್ಚುಲಿ ಬಂಡಿ ಅಂತಾರೆ ಇದನ್ನು ನಮ್ಮೂರಿಂದ 1 ಕಿಲೋಮೀಟರ್ ದೂರದಲ್ಲಿ ಕೆರಗೋಡು ಅಂತಿದೆ. ಆ ಕೆರಗೋಡಲ್ಲಿ ಇದನ್ನ ಹೋಗಿ ಪಲ್ಲಕ್ಕಿ ಕೂಡ ಬಂದಿತ್ತು ನೋಡಿ. ಆ ಕೆರಗೋಡಲ್ಲಿ ಹೋಗಿ ಅದನ್ನೆಲ್ಲ ಸೌದೆ ಎಲ್ಲ ತುಂಬ್ಕೊಂಡ್ಬಂದು ಅಲ್ಲಿಂದ ಅಲಂಕಾರ ಮಾಡ್ಕೊಂಡ್ಬಂದು ದೇವರಿಗೆ. ಇದು ಹಿರಿಯಮ್ಮ ದೇವಿ. ಪಲ್ಲಕ್ಕಿ ಒಳಗಡೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು ನಮ್ಮೂರ್ದು ಹಿರಿಯಮ್ಮ ದೇವಿದು. ಅಲ್ಲಿಂದ ಕರ್ಕೊಂಡ್ಬಂದು ಕೊಂಡದಲ್ಲಿ ಸೌದೆ ಎಲ್ಲ ಹಾಕಿ ಆಮೇಲೆ ಅದನ್ನು ಬೆಂಕಿ ಹಚ್ತಾರೆ. ಇದು ಅಟ್ಲೀಸ್ಟ್ 1 ಕಿಲೋಮೀಟ್ರ್ ಇದೆ ನಮ್ಮೂರಿಂದ. ಅಲ್ಲಿಂದ 1 ಕಿಲೋಮೀಟ್ರ್ ಫುಲ್ಲು ಮೆರವಣಿಗೆ. ಇಲ್ಲಿ ನೋಡ್ಬೋದು ನರಸಿಂಹಸ್ವಾಮಿ ಫುಲ್ಲು ಝೂಮ್. ನನ್ನ ತಮ್ಮ ಫುಲ್ಲು ಝೂಮ್ ಹಾಕಿ, ಆ್ಯಕ್ಚುಲಿ ಈ ವಿಡಿಯೋ ಕ್ಲಿಪ್ ಎಲ್ಲ ಮಾಡಿರೋದು ನನ್ನ ತಮ್ಮನೇ, ನಾನು ಒಂದು ಮಾಡಲಿಲ್ಲ. ನಾನೇ ಮಾಡ್ತೀನಿ ಕೊಡು ಅಂತ ಅವನೇ ಮಾಡ್ದ. ಆಮೇಲೆ ಇಲ್ಲಿ ನೋಡಿ ಹುಡುಗರೆಲ್ಲ ಎಷ್ಟು ಫುಲ್ಲು ಜಾಲಿಯಾಗಿ ಮಜಾ ಮಾಡ್ತಾರೆ. ಈಗ ಒಬ್ರು ಹೋದ್ರಲ್ಲ, ಆ್ಯಕ್ಚುಲಿ ಅವರೇ ತುಂಬ ಎಲ್ಲದಕ್ಕೂ ಅವರೇ ಮೇನ್ ಇನ್ಚಾರ್ಜ್ ಅನ್ಸುತ್ತೆ, ಹೋಗೋದು ಬರೋದು. ಆಮೇಲೆ ಈ ಹುಡುಗನ ನೋಡಿ ಸ್ಟೆಪ್ಪು, ಆ ಟಮಟೆಗೆ ಸ್ಟೆಪ್ಪು, ಬೀಟ್ಸು ಫುಲ್ಲು ಖುಷಿಯಾಗೋದು ಹುಡುಗ. ಅದಕ್ಕೆ ಹೇಳೋದು ಮ್ಯೂಸಿಕ್ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ. ಆ ಮ್ಯೂಸಿಕ್ ಕೇಳ್ತಿದ್ದಂಗೆ ಎಲ್ಲರೂ ಕೈ ಮೈಯಲ್ಲೆಲ್ಲ ಒಂದು ಸ್ಟೆಪ್ ಹಂಗೆ ಬರುತ್ತೆ. ಆ ಪಾಪಗೂ ಕೂಡ ಹಾಗೆ ಆಗಿತ್ತು. ನೋಡಿ 3 ಗಾಡಿಯಲ್ಲಿ ಕೂಡ 3 ಕೊಂಡನ ಆಯ್ತಾರಲ್ಲ ಅವರು ಬಂದಿದ್ದರು 3 ಗಾಡಿಯಲ್ಲೂ. ಆಮೇಲೆ ಒಂದು ವೈಯರ್ ಬೇರೆ ಬಿದ್ದೋಗಿತ್ತು, ಅದು ಟಚ್ ಆಗ್ತಾಯಿತ್ತು, ಅದನ್ನು ಬೇರೆ ಇದು ಮಾಡಿತ್ತು. ಇವ್ರ ಹೆಸರು ಶಿವು ಅಂತ. ಇವರು ಕೂಡ ನಮ್ಮೂರಲ್ಲಿ ಫುಲ್ ಎಲ್ಲ ಅವರೇ ಇನ್ಚಾರ್ಜು. ಹಿಂದೆಗಡೆ ಆರ್ಕೆಸ್ಟ್ರಾ ಕಾಣ್ತಿದೆಯಲ್ಲ, ಅದೆಲ್ಲ ಅವರೇ ಇನ್ಚಾರ್ಜ್. ತುಂಬ ಅನ್ನದಾನ ಅದೆಲ್ಲ ಅವರೇ ಒಬ್ಬರೇ ವಹಿಸ್ಕೊಂಡಿದ್ರು. ಚೆನ್ನಾಗಿ ಮಾಡಿದ್ರು. ಆಮೇಲೆ ತುಂಬ ಜನ ಸೇರಿದರು. ಬೇರೆ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ವರ್ಷ ಅಂತೂ ತುಂಬ ಜನ ಸೇರಿದರು. ನೋಡಿ, ಪಲ್ಲಕ್ಕಿ ಇದು ದೇವಸ್ಥಾನನ 3 ರೌಂಡ್ ಹಾಕಿ ಆಮೇಲೆ ಪೂಜೆ ಮಾಡಿ ಇಲ್ಲೇನು ಸೌದೆ ಜೋಡಿಸಿದಾರಲ್ಲ, ಈ ಸೌದೆಗೆ ಆಮೇಲೆ ಬೆಂಕಿ ಹಚ್ತಾರೆ. ಇದು ರಾತ್ರಿ ಎಲ್ಲ ಹುರಿದ್ಬಿಟ್ಟು ಬೆಳಿಗ್ಗೆ ಅದು ಕೊಂಡ ಆಗುತ್ತಲ್ಲ, ಆವಾಗ ದೇವ್ರ ಹತ್ರ ಮೇಲೆ ಕೊಂಡ ಆಗುತ್ತೆ. ಫುಲ್ಲು ದೇವ್ರು ಬರಲಿ ಅಂತ ನಮ್ಮ ಕಡೆ ಒಂದು ನಂಬಿಕೆ. ಫುಲ್ಲು ಜೋರಾಗಿ ಸೌಂಡ್ ಮಾಡಿ ಆಮೇಲೆ ಆ ದೇವ್ರು ಬಂದಾಗ ಅದನ್ನ ಹೋಗಿ ಹಚ್ಚಲಿ ಅಂತ ಇದು ಮಾಡ್ತಾಯಿದ್ರು. ಫುಲ್ಲು ಪಟಾಕಿ ಎಲ್ಲ ಫುಲ್ಲು ಜೋರಾಗಿ ಹೊಡಿತಾಯಿದ್ರು. ನೋಡಿ, ಇದೇ ಮೇಲೆ ಎಷ್ಟು ಸೂಪರಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ನೀವು ಸೂಪರಾಗಿತ್ತು ಎಲ್ಲ. ಲೈಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಅಲ್ಲಿ ಬಂದವ್ರಿಗೆ ಊಟಕ್ಕೆ ವ್ಯವಸ್ಥೆ ಇರ್ಬೋದು. ಊಟ ಯಾರೂ ಮನೇಲಿ ಅಡುಗೆ ಮಾಡೋಂಗೆ ಇರಲಿಲ್ಲ, ಯಾಕಂದರೆ ಫುಲ್ಲು ಎಲ್ಲ ದೇವಸ್ಥಾನದ ಹತ್ರನೇ ಇಟ್ಕೊಟ್ಬಿಟ್ಟಿದ್ರು. ಇಲ್ಲಿ ನೋಡಿ, ದೇವ್ರು ಬಂದಿದೆ. ಈಗ ಬಂದು ಈಗ ಪೂಜೆ ಮಾಡುತ್ತೆ ದೇವರು. ಯಾಕೆ ಊಟ ಅರೇಂಜ್ಮೆಂಟ್ ಎಲ್ಲ ಇಲ್ಲೇ ದೇವಸ್ಥಾನದ ಹತ್ರ ಮಾಡಿದ್ರು ಅಂದರೆ, ಪ್ರತಿ ವರ್ಷ ಅವರು ಬೇರೆ ಮನೇಲಿ ಯಾರು ಇರ್ತಾರೆ ಲೇಡೀಸು ಮತ್ತು ಮಕ್ಕಳು ಅವರೆಲ್ಲ, ಅವ್ರಿಗೆ ಹಿಂಸೆ ಆಗ್ತಾಯಿತ್ತು ಬರೋದಾಗಿರ್ಬೋದು. ಯಾಕಂದರೆ ಬೇರೆ ನೆಂಟರೆಲ್ಲ ಬರ್ತಿದ್ರು, ಅವ್ರಿಗೆ ಅಡುಗೆ ಮಾಡೋದು, ಅವರು ಮನೇಲೇ ಇರಬೇಕಾಗ್ತಾಯಿತ್ತು. ಅದಕ್ಕೆ ಈ ವರ್ಷ ಪ್ರತಿಯೊಬ್ಬರು ಬಂದು ನೋಡಲಿ, ಫುಲ್ಲು ಎಂಜಾಯ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ದೇವಸ್ಥಾನದ ಹತ್ರನೇ ನೈಟು ಪರ ಅಂತ ಮಾಡಿ ಅಲ್ಲೇ ಎಲ್ರಿಗೂ ಊಟ ಇತ್ತು. ಚೆನ್ನಾಗಿತ್ತು ಊಟ ಕೂಡ. ಊಟ ತುಂಬ ಚೆನ್ನಾಗಿತ್ತು. ಆಮೇಲೆ ನೋಡಿ, ದೇವರು ಬರುತ್ತೆ. ಆಮೇಲೆ ಬಂದು ಜಾಗ ಕೊಡಿ, ಸೈಡ್ ಮಾಡಿಕೊಡಿ ಅಂತ ಹೇಳ್ತಾ ಇದೆ. ಕತ್ತಿ ಬೇರೆ ಕೊಟ್ಟಿದ್ದಾರೆ ಕೈಗೆ. ಈಗೆಲ್ಲ ಡ್ಯಾನ್ಸ್ ಮಾಡಿಬಿಡ್ತಾರೆ ಹುಡುಗರೆಲ್ಲ. ಒಳ್ಳೆ ಮಜಾ ಇತ್ತು. ನೋಡಿ, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಬೋದು ಹುಡುಗರೆಲ್ಲ. ಆಮೇಲೆ ದೇವ್ರು ಬಂದಿತ್ತು. ಆ್ಯಕ್ಚುಲಿ ಆ ಟೈಮಲ್ಲಿ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಅವ್ರು ಯಾರ ಕೈಯಲ್ಲೂ. ಇವರೇ ಮೈನು ಹಿರಿಯಮ್ಮ ದೇವಿನ ಹೊತ್ಕೊಳ್ಳೋದು.
ಇವರು ಕೊಂಡ ಬೇಯಿಸೋರು ಅಂತಿದ್ದೆ, ಈಗ ಅಂತದ ಕಡೆ ಇಟ್ಕೊಂಡಿರೋರು. ಚೆನ್ನಾಗಿತ್ತು ಓವರ್ ಆಲ್ ಎಲ್ಲ ಸೂಪರ್ ಆಗಿತ್ತು ಊರಿಗೆ ಹೋಗಿದ್ದಂತೂ. ಟಮಟೆ ಆಮೇಲೆ ಟಮಟೆ ಅವ್ರು ಬೇರೆ ಇರಲಿಲ್ಲ, ಆಮೇಲೆ ಟಮಟೆ ಅವ್ರ ಮ್ಯಾಗ ಖರೀದಿ ಅಂತ ಹೇಳ್ತಾ ಇದ್ರು. ಆಮೇಲೆ ಟಮಟೆ ಅವರೆಲ್ಲ ಬಂದು ಆಮೇಲೆ ಮತ್ತೆ ಇನ್ನೂ ಜೋರಾಗಿ ಸೌಂಡ್ ಮಾಡೋಕ್ಕೆ ಇದು ಮಾಡಿದ್ರು. ಆಗ ಇನ್ನೂ ದೇವರು ಫುಲ್ಲು ಜೋರಾಯಿತು. ಮತ್ತೆ ಡ್ಯಾನ್ಸ್ ಮಾಡ್ತಾರೆ ಈ ಹುಡುಗರು, ನೋಡ್ತಾ ಇದ್ರು. ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ, ಒಳ್ಳೆ ಮಜಾ ಬಂತು ನಿಜವಾಗ್ಲೂ. ಆಮೇಲೆ ನೋಡಿ ಬೆಂಕಿ ಹಚ್ಚಿದ್ರು. ಆಮೇಲೆ ಈ ಕಡೆ ಆರ್ಕೆಸ್ಟ್ರಾ ಎಲ್ಲ ನಡೀತಾ ಇತ್ತು, ಕಾಮಿಡಿ ಕಿಲಾಡಿಗಳು ಇದ್ರು. ಮಜಾ ಭಾರತದಿಂದ ಅವರೆಲ್ಲ ಬಂದಿದ್ರು, ಪ್ರವೀಣ್ ಶೆಟ್ಟಿ, ಆಮೇಲೆ ಇವ್ರು ಯಾರೋ ಜಿಮ್ನಾಸ್ಟಿಕ್ ಮಾಡೋರೆಲ್ಲ ಬಂದಿದ್ರು. ಸಖತ್ತಾಗಿ ಮಾಡಿದ್ರು ಇವರಂತೂ, ಸಖತ್ ಸ್ಟಾಮಿನಾ ಬೇಕು ಗುರು. ಇವರಂತೂ ಹತ್ತತ್ರ ಒಂದು 25 ನಿಮಿಷ 30 ನಿಮಿಷ ಇದೇ ಮಾಡ್ತಾಯಿದ್ರು. ಜಂಪ್ ಮಾಡೋದು, ಮೇಲಿಂದ ಸಮ್ಮರ್ ಸ್ಲಾಟು ಎಲ್ಲ ಮಾಡ್ತಾಯಿದ್ರು. ಆ ವಾಟರ್ ಬಾಟ್ಲು ಅಲ್ಲಿಂದ ನಾವು ಆಡಿಯನ್ಸ್ ಹತ್ರ ಕಿಕ್ ಮಾಡಿದ್ರು, ಉಲ್ಟಾ ಅಂದರೆ ಡಬಲ್ ಲೆಗ್ಗಲ್ಲಿ ನೋಡ್ತೇವೆ. ಸಕ್ಕತ್ತಾಗಿ ಹೊಡೆದ್ರು. ಅವ್ರಿಗೆ ಪಾಪ ಪ್ರತಿ ಸಲ ಇನ್ನೂ ಚಪ್ಪಾಳೆ ಹೊಡೀರಿ ಅಂತ ಇದ್ರು. ಅಲ್ಲಿ ಯಾರು ಚಪ್ಪಾಳೆನೇ ಹೊಡಿತಾ ಇರಲಿಲ್ಲ, ನಾನಂತೂ ಹೊಡಿತಾ ಇದ್ದೆ. ಆಮೇಲೆ ಚಿಕ್ಕ ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ಫ್ಲಿಪ್ ಹೊಡಿತೀನಿ ಅಂತ ಹೋಗಿದ್ರು. ಅದ್ರಲ್ಲಿ ನೋಡಿದ್ರೆ ನಮ್ಮ ಮಾಮನ ಮಗ ಒಬ್ಬ ಹೋಗ್ಬಿಟ್ಟು ಅವನು ತಂದಿತ್ತು, ಅಲ್ಲೇ ಮಲಗಿದ್ದಾನೆ ಅವ್ರ ಮಧ್ಯದಲ್ಲೇ. ಅವನಿಗೆ ಎಷ್ಟು ಧೈರ್ಯ ಇರ್ಬೇಕು ನೋಡಿ. ಹೋಗಿ ಅಲ್ಲಿ ಫಸ್ಟಿಂದ 3ನೇವನು ನಮ್ಮ ಮಾಮನ ಮಗ ತನ್ವಿತ್ ಅಂತ ನೋಡಿ ಇಲ್ಲಿತಾ ಇದ್ದಾನೆ. ಅವನು ಹೋಗ್ಬಿಟ್ಟಿದ್ದಾನೆ. ನಮ್ಗೆ ಆಮೇಲೆ ಗೊತ್ತಾಯಿತು, ಅದು ವಿಡಿಯೋ ಎಲ್ಲ ತೆಗ್ದು ಮನೆಗೆ ಬಂದು ಇದು ಮಾಡಿದಾಗೆ ಗೊತ್ತಾಗಿತ್ತು ನನಗೆ. ನೋಡಿ ಇದು ಲೈಟ್ ಅರೇಂಜ್ಮೆಂಟು ನಮ್ಮೂರಲ್ಲಿ ಹೆಂಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ರು. ಇದು ಆ್ಯಕ್ಚುಲಿ ನಮ್ಮೂರಿಂದ ಸ್ವಲ್ಪ ಹಿಂದೆ ಆಗೋಯ್ತಿದ್ದು, ಇನ್ನು ಸ್ವಲ್ಪ ಹಿಂದೆ ಹೋಗಿದ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಎಲ್ಲಿಂದ ಮಾಡಿದಂದರೆ ಒಂದು ಹತ್ತತ್ರ 1 ಕಿಲೋಮೀಟ್ರ್ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು. ಫುಲ್ಲು ಮೂರ್ದು ಏನು ಕಾಲುವೆ ಇದೆ ಡೆಡ್ ಎಂಡು, ಅಲ್ಲಿವರೆಗೂ ಮಾಡಿದ್ರು, ಚೆನ್ನಾಗಿತ್ತು. ಆಮೇಲೆ ಪ್ರತಿಯೊಂದು ರೋಡು ಮಿಂಚ್ತಾ ಇತ್ತು ಹಬ್ಬದ ದಿನ ಅಂತ. ನಮ್ಮೂರಲ್ಲಿ ಮುಂಚೆ ಎಲ್ಲ ಹಬ್ಬನೇ ಆಗ್ತಿರ್ಲಿಲ್ವಂತ, ಈಗ ರೀಸೆಂಟಾಗಿ 5 ವರ್ಷದಿಂದ ಮಾಡ್ತಾರಲ್ಲ ಆ್ಯಕ್ಚುಲಿ. ಆಮೇಲೆ ಹೋಗಿ ಮಲ್ಕೊಂಡ್ವಿ ನಾವು, ನೈಟ್ ಎಲ್ಲ ಕೊಂಡ ಬಂದು. ಇದು ಬೆಂಕಿ ಹಚ್ಚಾದ್ಮೇಲೆ ಇದು ಬೆಳಿಗ್ಗೆ ದೇವ್ರು ಈ ಥರ ಬಂದು ಒಂದು 4-5 ಗಂಟೆಗೆ ಎತ್ಕೊತಾರೆ ನಮ್ಮೂರು. ಎತ್ತಿ ಆಮೇಲೆ ಇದನ್ನು ಫುಲ್ಲು ಮೆರವಣಿಗೆ ಎಲ್ಲ ಮಾಡಿಸಿ, ಮತ್ತು ಊರ ಜನರು ಮತ್ತು ಊರೊಳಗಡೆ ಎಲ್ಲ ಬಂದು ತೆಂಬಿಟ್ಟು ಆರತಿ ತೊಗೊಂಡೋಗಿ ದೇವ್ರ ಹಿಂದೆ ಹೋಗಬೇಕು. ಎಲ್ಲ ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಅವರೆಲ್ಲ ತೆಂಬಿಟ್ಟು ಆರತಿ ತೊಗೊಂಡೋದಾಗ ಫುಲ್ಲು ಊರ ಜನರು ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ದೇವ್ರ ಹಿಂದೆ ಹೋಗ್ತಾರೆ. ಆವಾಗ ಆಮೇಲೆ ಮತ್ತೆ ದೇವಸ್ಥಾನನ 3 ರೌಂಡ್ ಹಾಕಿ ಆಮೇಲೆ ಬೆಳಗ್ಗೆ ಆಗ್ತಿದ್ದಂಗೆ ಕೊಂಡ ಎದ್ಬಿಡುತ್ತೆ. 3 ದೇವರು ಆಯೋದು ಕೊಂಡ ನಮ್ಮೂರಲ್ಲಿ ನೋಡಿ. ಎಲ್ಲ ಊರಿನ ಜನ ಎಲ್ಲ ಬಂದಿರ್ತಾರೆ ತೆಂಬಿಟ್ಟು ಆರತಿ ಎತ್ಕೊಂಡು. ಇನ್ನೂ ಹಂಗೆ ಎಷ್ಟು ಜನ ಇರ್ತಾರೆ ಅಷ್ಟು ಜನದ ಮನೆ ಮುಂದೆನೇ ಹೋಗಿ ನೋಡಿ ಈ ಥರ ಬೆಂದಿತ್ತು ಬೆಳಗ್ಗೆ ಆಗಷ್ಟೇ. ಇನ್ನೂ ಇದು ಮಾಡ್ತಾನೆ ಇದ್ದರು. ಈ ಕೊಂಡದ ಮೇಲೇ ಇವಾಗ ದೇವರು ನಡೆಯುತ್ತೆ. ಬೆಳಿಗ್ಗೆ ಆಗೋಯ್ತು, ಅದನ್ನು ಇದು ಮಾಡ್ತಾ ಫುಲ್ಲು ಒಂಥರ ಬೂದಿ ಥರ ಮುಚ್ಕೊಬಿಟ್ಟಿದೆ ಅದು ಬೆಳಿಗ್ಗೆ ಆಗಿತ್ತು ಅದಕ್ಕೂ. ಆಮೇಲೆ ಕೊಂಡ ಇದ್ದಿದ್ದು ವೀಡಿಯೋ ನನಗೆ ಮಾಡೋಕ್ಕಾಗಲಿಲ್ಲ, ನನ್ನ ತಮ್ಮಂಗೂ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ಆಮೇಲೆ 3 ದೇವರು ಕೂಡ ಕೊಂಡ ಆಯಿತು. ಆಮೇಲೆ ಮತ್ತೆ ದೇವರು ಮೆರವಣಿಗೆಯಲ್ಲೇ ಸ್ವಲ್ಪ ಒಂದು ಡ್ಯಾನ್ಸ್ ಎಲ್ಲ ಮಾಡ್ತು. ದೇವ್ರು ಎತ್ಕೊಂಡು ಬೇರೆಯವ್ರು ಕೂಡ ಎಲ್ಲ ಕುಣಿದ್ರು. ಆಮೇಲೆ ನಾವು ಮನೆ ಹತ್ರ ಬಂದು ನಮ್ಮದು ಏನು ಮೇಕೆ ಇತ್ತು ಅದನ್ನು ಕಟ್ ಮಾಡಿದ್ವಿ. ಇಲ್ಲಿ ನೋಡಿ ನಮ್ಮಣ್ಣ ಒಳ್ಳೆ ಆಫ್ಘಾನಿಸ್ತಾನ ತಾಲಿಬಾನಿ ಅವ್ರ ಥರ ರೆಡಿ ಆಗೋನೆ. ನಾವೆಲ್ಲ ಕಟ್ ಮಾಡ್ಕೊಂಡ್ವಿ, ಬೇರೆ ಯಾರಿಗೂ ಏನು ನಾವು ಕೊಟ್ಟಿರಲಿಲ್ಲ. ಯಾಕಂದರೆ ಚಿಕ್ಕ ಮರಿ ಒಂದು 20 kg ಬರೋದು, ನೀವು ನೋಡ್ಬೋದು ಎಷ್ಟಿದೆ ಅಂತ. ನಮ್ಮ ದೊಡ್ಡಪ್ಪನೇ ಕುಯ್ದು ಹಾಕಿದ್ರು ಅತ್ತೆ. ನೋಡಿ ಯಾವ ಥರ ನಮ್ಮ ಕಡೆ ಮೇಕೆನ ಕಟ್ ಮಾಡಿ ತಿಂತೀವಿ ಅಂತ. ನಮ್ಮ ಅಣ್ಣಂಗೆ ಹೆಂಗೆ ರೆಡಿ ಆಗೋದು ನೋಡಿ ನಮ್ಮ ಅಣ್ಣ. ನಂಗಂತೂ ಒಳ್ಳೆ ನಗು ಬರ್ತಾಯಿತ್ತು.
ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಕಡೆ ಕಟ್ ಮಾಡಿದ್ರೆ ರಕ್ತ ಕೂಡ ಇಟ್ಕೋತಾರೆ, ಅದರಲ್ಲೂ ಕೂಡ ನಾವು ಪಲ್ಯ ಎಲ್ಲ ಮಾಡ್ತೀವಿ. ಆ ಬ್ಲಡ್ ಇರುತ್ತಲ್ಲ, ಆ ಬ್ಲಡ್ಡಲ್ಲಿ ಪಲ್ಯ ಮಾಡ್ತೀವಿ, ಚೆನ್ನಾಗಿರುತ್ತೆ. ನಮ್ಮ ದೊಡ್ಡಪ್ಪನೇ ಕೊಯ್ದಿದ್ದು ಆ್ಯಕ್ಚುಲಿ ಕಟ್ನ, ಅಷ್ಟು ನೀಟಾಗಿ ಕುಯ್ಯೋಕ್ಕಾಗಲಿಲ್ಲ, ಬಟ್ ಕೊಯ್ದರು. ಯಾಕಂದರೆ ಅವ್ರಿಗೆ ಅಷ್ಟೇನು ಪ್ರಾಕ್ಟೀಸ್ ಇಲ್ಲ, ಬಟ್ ಕೊಯ್ದರು, ಚೆನ್ನಾಗೇ ಕೊಯ್ದರು. ಆಮೇಲೆ ಕುಯ್ದಾದ್ಮೇಲೆ ನಾವೇನು ಮಾಡ್ತೀವಿ, ಆ ತಲೆ ಇರುತ್ತಲ್ಲ, ಆ ತಲೆನ ಸೈಡ್ಗೆ ಇಟ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಆ ದೇವ್ರಿಗೆ ಅರ್ಪಿಸೋದು ಅಂತ, ಬಲಿ ಕೊಟ್ಟಿದ್ದೀವಿ ಅಂತ. ನಮ್ಮ ಕಡೆ ಈ ಥರ ಮಾಡ್ತಾರೆ. ನಿಮ್ಮ ಕಡೆ ಯಾವ್ಯಾವ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ, ವಿಡಿಯೋ ನೋಡ್ತಾ ಇರೋದು. ಆ್ಯಕ್ಚುಲಿ ಈ ವಿಡಿಯೋ ಎಲ್ಲ ಹಾಕ್ಬೇಡ ಅಂತ ಹೇಳಿದ್ರು, ಬಟ್ ಸ್ಟಿಲ್ ಏನಾಗುತ್ತೆ ಅಂತ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಈ ಥರ ಆಗಬಾರ್ದು ಅಂತ ಏನಾದರೂ ಯೂಟ್ಯೂಬಿಂದ ನಂಗೆ ಮತ್ತೆ ಏನಾದರೂ ಕಾಪಿ ಸ್ಟ್ರೈಕು ಅದು ಇದು ಏನಾದರೂ ಪ್ರಾಬ್ಲಮ್ ಅಂದರೆ ಈ ವಿಡಿಯೋ ರಿಮೂವ್ ಮಾಡಿಬಿಡ್ತೀನಿ. ಬಟ್ ಅಲ್ಲಿವರೆಗೂ ಎಷ್ಟು ಜನ ನೋಡ್ತಾರೋ ಅಷ್ಟು ಜನ ನೋಡ್ಕೊಳ್ಳಿ ಅಂತ ನಾನು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಅದರಲ್ಲಿ ಅಂಥದ್ದು ಏನಿಲ್ಲ ಅಂತ ನನಗೆ ಅನಿಸುತ್ತೆ. ಅದು ಮೇಗೆ ಕಟ್ ಮಾಡಿರೋದು ಅಷ್ಟೇ ಇರೋದು ಅದರಲ್ಲಿ. ಅದನ್ನು ಬ್ಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ತೋರಿಸ್ತಾ. ನಾನು, ನಮ್ಮ ಅತ್ತೆ ಮಕ್ಕಳು, ನಮ್ಮ ಆಂಟಿ ಮಗ ಎಲ್ಲ ಬಂದಿದ್ದರು, ಚೆನ್ನಾಗಿತ್ತು. ನನ್ನ ತಮ್ಮ ದೊಡ್ಡಕ್ಕೆ ಇದು ಬಿಸ್ಮಿಲ್ಲಾ ಮಾಡೋದ್ರ ಹೋದ, ಬಟ್ ಆಗಲಿಲ್ಲ ಮಾಡೋಕ್ಕೆ, ಸರಿಯಾಗಿ ಸ್ಕಿನ್ ಔಟು ಮಾಡೋಕ್ಕಾಗಲಿಲ್ಲ. ಅದನ್ನ ಕಷ್ಟ ಆಯಿತು, ಯಾಕಂದರೆ ಪ್ರಾಕ್ಟೀಸ್ ಇರಬೇಕು ಅದು ಚರ್ಮ ಎಲ್ಲ ಕೀಳಕ್ಕೆ. ಫಸ್ಟ್ ಟೈಮ್ ಹೋಗ್ಬಿಟ್ಟು ನಾನು ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ಮಾಡೋಕ್ಕಾಗಲ್ಲ. ನೀಟಾಗಿ ಅದು ಚರ್ಮ ಫುಲ್ಲು ಕುಯ್ಕೊಂಡು ಆಮೇಲೆ ಅದನ್ನೆಲ್ಲ ಕಿತ್ತಿ, ಹಿಂಸೆ ಐತೆ ಮೇಕೆ ಕಟ್ ಮಾಡೋದು, ಸುಲಿಯೋದನ್ನ ಸಖತ್ ಹಿಂಸೆ ಐತೆ ನಿಜವಾಗ್ಲೂ. ಆಮೇಲೆ ಎಲ್ಲ ಆಯಿತು, ಅಡುಗೆ ಎಲ್ಲ ಮಾಡಿದ್ವಿ, ನೆಂಟರು ಬಂದಿದ್ದರು. ಅದೆಲ್ಲ ಆದಮೇಲೆ ಮತ್ತೆ ನಮ್ಮ ತೋಟದ ಹತ್ರ ಹೋದ್ವಿ ಎಳ್ನೀರು ಕುಡಿಯೋಣ ಅಂತ. ಅಲ್ಲಿ ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಮರ, ನಾವು ತೊಗೊಂಡೋಗಿದ್ದ ಜವಲಿಗೆ ತುಂಬ ಚಿಕ್ಕದು. ಚಿಕ್ಕ ಮರ ನೋಡಿ ನಾವು ಕಿತ್ಕೊಂಡು ಒಂದು 5 ಮರದಲ್ಲಿ ಏನೋ ಕಿತ್ವಿ. ಯಾವುದ್ರಲ್ಲಿ ಟೇಸ್ಟ್ ಚೆನ್ನಾಗಿದೆ ಅದ್ರಲ್ಲಿ ಕುಡಿಯೋಣ ಅಂತ. ಆಮೇಲೆ ಯಾವುದೋ ಒಂದು ಮರ ಸಿಕ್ತು, ಅದರಲ್ಲೇ ಯಾವುದೋ ಅಷ್ಟು ಟೇಸ್ಟ್ ಸಿಗ್ತಾ ಇರಲಿಲ್ಲ, ಅದೇನೇ ಕುಡಿಯೋಣ ಅಂತೇಳಿ ಕೊನೆಗೆ ಆ ಮರದಲ್ಲೇ ಎಲ್ಲ ಒಂದು 2 ಎಳ್ನೀರು ಕುಡ್ಕೊಂಡು ನೋಡಿ ನಮ್ಮ ಅಣ್ಣ ಹೆಂಗೆ ಕಿಚ್ತವನೆ. ಪಕ್ಕಾ ಪ್ರೊಫೆಷನಲ್ಲಿ ಎಳ್ನೀರು ಮಾರೋರ ಥರ ಇಲ್ವಾ? ನಮ್ಮ ಅಣ್ಣ ಇದ್ದರೆ ನಮಗೇನು ಬೇಜಾರಾಗಲ್ಲ. ಊರಿಗೆ ಹೋದರೆ ಎಲ್ಲ ನೆಂಟರು ಸಂಬಂಧಿಕರೆಲ್ಲ ಬಂದರೆ ಅಫ್ಕೋರ್ಸ್ ಬೇಜಾರಾಗಲ್ಲ. ಚೆನ್ನಾಗಿತ್ತು ಅದೇ ಥರ. ನಾನು ಕಿತ್ತೆ ಒಂದು 4-5 ಎಳ್ನೀರು, ನಾನು 2 ಕುಡಿದೆ ಎಳ್ನೀರು, ಚೆನ್ನಾಗಿತ್ತು. ಕಾಯಿನೂ ತಿಂದೆ. ಆಮೇಲೆ ಒಳ್ಳೆ ಮಜಾ ಬಂತು ಈ ಸಲ ಅಂತ ಊರಿಗೆ ಹೋಗಿದ್ದು. ಬಟ್ ಏನು ಗೊತ್ತಾ, ಊರಿಗೆ ಪ್ರತಿ ಸಲ ಹೋದಾಗ್ಲೂ ವಾಪಸ್ಸು ಬರಬೇಕಾದ್ರೆ ಹಿಂಸೆ ಅನಿಸ್ಬಿಡುತ್ತೆ. ಅಲ್ಲೇ ಇರೋಣ ಅಂತ ಒಂದು ಮನಸ್ಸು, ಮತ್ತೆ ಆ ಥರ ಆಗ್ಬಿಡುತ್ತೆ. ನೆಂಟರೆಲ್ಲ 2 ದಿನಕ್ಕೆ ಖಾಲಿ ಆಗಿಬಿಡ್ತಾರ, ಅದೊಂದು ಹಿಂಸೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.